ಜೆಜೆಎಂ ಹೆಸರಲ್ಲಿ 50 ಲಕ್ಷ ಗುಳುಂ ಸ್ವಾಹ. ನೂತನ ತಾಲೂಕು ಅರಕೇರಾದ ಗಲಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊಲ್ಲರದೊಡ್ಡಿಯಲ್ಲಿ ಅಕ್ರಮ. ಫಲಕದಲ್ಲಿ ಮಾತ್ರ ಕೆಲಸ, ಮನೆಗಳ ಮುಂದೆ ನೋ ವರ್ಕ್. ಗುತ್ತಿಗೆದಾರನ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯ ಆಕ್ರೋಶ. ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ನೂತನ ತಾಲೂಕಾಗಿ ಬೇರ್ಪಟ್ಟ ಅರಕೇರಾದ ಗಲಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊಲ್ಲರದೊಡ್ಡಿಯಲ್ಲಿ ಏನು ಕೆಲಸ ಮಾಡಿದೆ 50 ಲಕ್ಷ ರೂಪಾಯಿಗಳನ್ನು ಕಬಳಿಸಿರುವುದಾಗಿ ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯರು ಆರೋಪ ಮಾಡಿದ್ದಾರೆ. ಗೊಲ್ಲರದೊಡ್ಡಿಯಲ್ಲಿ ಇರುವಂತಹ 34 ಮನೆಗಳಿಗೂ ನಳಗಳನ್ನು ಹಾಕಿರುವುದು, ಫಲಕವನ್ನ ತಂದು ಹಾಕಿದಾಗಲೇ ಎಲ್ಲರಿಗೂ ಈ ಅಕ್ರಮದ ಬಗ್ಗೆ ಗೊತ್ತಾಗಿದ್ದಂತೆ ಈ ವಿಷಯದ ಕುರಿತು ಗ್ರಾಮ ಪಂಚಾಯತ್ ಪಿಡಿಒಗಾಗಲಿ ಎಡಬ್ಲ್ಯೂ ಅವರಿಗಾಗಲಿ ಯಾರಿಗೂ ಏನು ಗೊತ್ತಿಲ್ವಂತೆ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಎಂತಾಲೆ ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಸದಸ್ಯರು. ಈಗ ಜಿಲ್ಲಾ ಪಂಚಾಯತ್ ಹಾಗೂ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದು, ಇವರಾದರೂ ಭ್ರಷ್ಟರ ಮೇಲೆ ಏನು ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೀಗ ತಾನೇ ನೀವು ನೋಡಿದ್ರಲ್ಲ, ಗಲಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗೊಲ್ಲರದೊಡ್ಡಿ ನಿವಾಸಿಗಳಾಗಿರ್ತಕ್ಕಂಥವ್ರು ನಮ್ಮ ಜೊತೆ ಇರತಕ್ಕಂಥದ್ದು. ಈ ಒಂದು ಜೆಜೆಎಂ ವಿಷಯದಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ ಏನು ನೀವು ಆರೋಪ ಮಾಡಿರ್ತಕ್ಕಂಥದ್ದು ಜೆಜೆಎಮ್ನಲ್ಲಿ ನಮ್ಮ ಗೊಲ್ಲರದೊಡ್ಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಮಗಾರಿ ಆಗಿಲ್ಲ, ಅಲ್ಲಿ ನಳಗಳಿಲ್ಲ, ತುಂಬಾ ಮೋಸ ಮಾಡಿರ್ತಕ್ಕಂಥದ್ದು, ಏನೂ ಆಗದೇನೆ ಅಲ್ಲಿ ಫಲಕಗಳನ್ನು ಇಲ್ಲಿ ನಾವು ಕೆಲಸ ಮಾಡಿದ್ವಿ ಅಂತೇಳಿ ತೋರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಾ? ನೋಡಿ ಸರ್, ಮೊದಲು ನಮಗೆ ಗಮನಕ್ಕೆ ಬಂದದ್ದು ಆ ಒಂದು ನಾಮಫಲಕವನ್ನು ತಂದು ಅಲ್ಲಿ ಅಂಟಿಸಿದ ನಂತರ ಗೊತ್ತಾಗಿರ್ತಕ್ಕಂಥದ್ದು. ಸುಮಾರು 50 ಲಕ್ಷ ರೂಪಾಯಿ ಕಾಮಗಾರಿ ಈಗಾಗಲೇ ಮುಗಿದಿದೆ ಅಂತ ಹೇಳಿಬಿಟ್ಟು, ಆಮೇಲೆ ನಾವು ಅದ್ರ ಬಗ್ಗೆ ಪಂಚಾಯಿತಿ ಮೊದಲಿರ್ತಕ್ಕಂಥ ಪಿ ಡಿ ಒ ಅವರು ಸಂಪರ್ಕಿಸಿದಾಗ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಸರ್ ಅಂತ ಹೇಳಿಬಿಟ್ಟು ಅವರು ಹೇಳಿದರು. ಆಮೇಲೆ ನಾವು ಎಡಬ್ಲ್ಯೂ ಜೈದಾರ್ ಅಂತ ಹೇಳಿಬಿಟ್ಟು ಅಲ್ಲಿ ಅವರಿಗೂ ಕೇಳಿದಾಗ ನಮಗೇನು ಮಾಹಿತಿ ಕೊಡೋದು ಅಷ್ಟೇ ಗೊತ್ತಿರ್ತೈತೆ, ಬಟ್ ಕೆಲಸ ಆಗಿದೆ ಇಲ್ಲ ಅದೇನು ಗೊತ್ತಿರಲ್ಲ, ನೀವು ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಎಡಬ್ಲ್ಯೂ ಕೊಟ್ಟು ಬಂದಿದ್ವಿ ಒಂದು ಕಾಪಿನ, CO ಸಾಹೇಬರಿಗೆ ಒಂದು ಕಾಪಿನೂ ಕೊಟ್ಟಿದ್ವಿ, ಮತ್ತು ಜಿಲ್ಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ಕೊಟ್ಟಿದ್ವಿ. ಅಲ್ಲಿ ಯಾವುದೇ ಏನಪ್ಪ ಅಂದರೆ ಕಾಮಗಾರಿ ಮಾಡಲಾರ್ದಾನೆ ನಳಗಳನ್ನು ಪೈಪ್ಗಳನ್ನು ಏನೂ ಹಾಕಿಲ್ಲ, ಕಾಮಗಾರಿ ಮಾಡಿಲ್ಲ. ಅಷ್ಟು ಸುಮಾರು 35 ಮನೆಗಳಿದ್ದಾವೆ ಅಲ್ಲೆಲ್ಲ ನೀರಿನ ಭಾಳ ತೊಂದರೆ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಯಾವುದೇ ನೀರಿನ ವ್ಯವಸ್ಥೆ ಮಾಡದೆ ಇವತ್ತು ಸರ್ಕಾರದಿಂದ ಏನು ಯೋಜನೆ ಇದೆ, ಪ್ರತಿಯೊಂದು ಮನೆಗೆ ಗಂಗೆ ಅಂತಿದೆ, ಹರ್ ಘರ್ ಕ್ಯಾ ಹೈ ಜಲ್ ಬೋಲ್ಕೆ ಹೈ, ತೋ ಅದು ಬಂದಿಲ್ಲ ಇವತ್ತು. ಅದಕ್ಕೆ ದಯವಿಟ್ಟು ಏನಂದರೆ ನಮ್ಮ ಈ ಏರಿಯಾದಲ್ಲಿ ವಾಸ ಮಾಡ್ತಕ್ಕಂಥ ಗೊಲ್ಲರದೊಡ್ಡಿಯಲ್ಲಿ ವಾಸ ಮಾಡ್ತಕ್ಕಂಥ ಈ ಒಂದು ಜನತೆಗೆ ಸುಮಾರು 50 ಲಕ್ಷ ಕಾಮಗಾರಿ ಮುಗಿದಿದೆ ಅಂತೇಳಿ ನಾಮಫಲಕವನ್ನು ಅಂಟಿಸಿದ್ದಾರೆ. ಏನು ಅಲ್ಲಿ ನಾಮಫಲಕ ಅಳವಡಿಸಿದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಆ ನಾಮಫಲಕದಲ್ಲಿ ಕಾಮಗಾರಿ ಯಾವಾಗ ಶುರುವಾಗಿರ್ತಕ್ಕಂಥದ್ದು ಮತ್ತು ಪೂರ್ಣಗೊಂಡಿರ್ತಕ್ಕಂಥದ್ದು ಯಾವಾಗ ಸರ್? ಕಾರ್ಯಾದೇಶ ನೋಡಿರ್ತಕ್ಕಂಥದ್ದು 24/3/23 ಅಂತ ಹೇಳಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಕಾಮಗಾರಿ ಪೂರ್ಣಗೊಂಡ ದಿನಾಂಕ 22/6/23 ಅಂತ ಹೇಳಿ ಆ ನಾಮಫಲಕದಲ್ಲಿ ಅಂಟಿಸಲಾಗಿದೆ ಟೋಟಲಾಗಿ. ಅಂದರೆ ಇವಾಗ ನೀವು ಏನಲ್ಲಿ ಗೊಲ್ಲರದೊಡ್ಡಿಯಲ್ಲಿ ಹೇಳಿದ್ರಲ್ಲ ಸರ್, ಸುಮಾರು ಎಷ್ಟು ಮನೆಗಳು ಇರ್ತಕ್ಕಂಥದ್ದು, ಎಷ್ಟು ಜನ ವಾಸ ಮಾಡ್ತಕ್ಕಂಥದ್ದು ಸರ್? ಅಲ್ಲಿ ಒಂದು 35 ಮನೆಗಳು ಇದಾವೆ ಸರ್. ಆ 35 ಮನೆಗಳು ಸುಮಾರು ಒಂದು 100-125 ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಇಂಥ ಒಂದು ದೊಡ್ಡಿ ಅಲ್ಲೇ ಪಕ್ಕದ ದೊಡ್ಡಿಗಳಲ್ಲಿ ನೀರಿನ ಆ ನಳಗಳು ವ್ಯವಸ್ಥೆ ಮಾಡಿದ್ದಾರೆ ಸರ್, ಬಟ್ ನಮ್ಮ ಏರಿಯಾಕ್ಕೆ ಬಂದಿಲ್ಲ ಸರ್. ಅಂದರೆ ಇವಾಗ ಅಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರನ್ನೇನಾದ್ರು ಸಂಪರ್ಕ ಮಾಡಿ ಅವ್ರ ಕೂಡ ಮಾತಾಡಿ ಆ ಒಂದು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ನಳಗಳನ್ನು ತಮ್ಮ ಮನೆಗೆ ತರ್ತಕ್ಕಂಥ ಕೆಲಸ ಏನಾದರೂ ಅಲ್ಲಿ ಇರ್ತಕ್ಕಂಥವ್ರು ಮಾಡಿದ್ರಾ ಸರ್? ಇಲ್ಲ, ಅದು ಗ್ರಾಮ ಪಂಚಾಯತಿ ನಮ್ಮ ಶಿವರಾಜ್ ತೊಪ್ಪೆ ಅಂತ ಇದ್ದಾರೆ ಸದಸ್ಯರು, ಅವ್ರ ಗಮನಕ್ಕೆ ಅದು ಬಂದೇ ಇಲ್ಲ. ಇವರೇ ಈಗ ಅವ್ರ ಜೊತೆಗೆ ಈಗ ಅದೇ ಏನು ಒಂದು ಓಣಿಯ ಗೊಲ್ಲರದೊಡ್ಡಿಯ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜೊತೆ ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಏನು ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಏನು ಕೆಲಸ ಕಾಮಗಾರಿ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಸಿಕ್ಕಿಲ್ಲ ಸರ್? ಇಲ್ಲ ಸರ್, ಯಾವುದು ಮಾಹಿತಿ ಇಲ್ಲ ರೀ ನಮಗೆ. ಅಂದ್ರೆ ಅಲ್ಲಿ ಫಲಕವನ್ನು ಅಳವಡಿಸಿದ ತಕ್ಷಣನೇ ಅದು ಹಿಂಗೆ ಆಗ್ಯದು ಅಂತ ಹೇಳ್ಬಿಟ್ಟು ನಿಮ್ಗೆ ಗಮನಕ್ಕೆ ಬಂದಿದ್ದು ಯಾವಾಗ ಸರ್? ಅವತ್ತೇ ಏನು ಬಂದ ಕೇಸ್ ಅವ್ರು ಬೋರ್ಡ್ ಹಾಕಿ ಹೋದ್ರಲ್ಲ ಸರ್, ಈ ಬೋರ್ಡ್ ಅವತ್ತೇ ನಮಗೆ ಗೊತ್ತಾದ ಸರ್. ಅವತ್ತೇ ಹೌದು. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ PDO ಅವ್ರ ಜೊತೆ ಬೇರೆ ಇನ್ಯಾರ ಜೊತೆ ಮಾತಾಡ್ತಕ್ಕಂಥ ಕೆಲಸ ಆಯ್ತಾ ಸರ್ ಅಧಿಕಾರಿಗಳ ಜೊತೆ? ನಾವು ಮಾತಾಡಿವಿ ಸರ್ PDO ಜೊತೆಗೆ. ಅವ್ರು ಅವಾಗಲೇ ಮೋನೇಶ್ವರಿ ಅಂತೇಳಿ ಟ್ರಾನ್ಸ್ಫರ್ ಆಗಿ ಹೋದ್ರು ಸರ್, ಬೇರೆದವ್ರು ಬಂದಾರ, ಅವ್ರ ಗಮನಕ್ಕಿಲ್ಲ. ಜೈದಾರ್ ಅಂತೇಳಿ ಜೈಯಾನ್ ಸರ್, ಆ ಜೈನ್ ನಾವು ಸಂಪರ್ಕ ಮಾಡಿ ಕೇಳಿದ್ವಿ, ನೀವು ಏನಾರು ಮಾಡ್ಕೇರಿ, ನಮ್ಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿದೆ ಸರ್ ಅವರು. ಅಂದ್ರೆ ಅಧಿಕಾರಿಗಳು ನಮ್ಗೆ ಅದೇನು ಸಂಬಂಧ ಏನಿಲ್ಲ ಅಂದಿದ್ರು. ಅಂದ್ರೆ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ ಆದರೂ ಯಾರು
ಕಾಂಟ್ಯಾಕ್ಟರ್ ನಮ್ಗೆ ಅಷ್ಟು ಇಲ್ಲ ಸರ್, ಕಾಂಟ್ರಾಕ್ಟ್ ಯಾರು ಇರಲ್ಲ. ನಮ್ಮ ಏರಿಯಾಕ್ಕೂ ಅದು ಪೈಪ್ ಲೈನೂ ಬಂದಿಲ್ಲ, ಅವರು ಮಾಡೋನು ಮಾಡಿಲ್ಲ ಸರ್. ಅಲ್ಲಿ ಸುಮಾರು 35 ಮನೆಗಳು ಅವ, 100-125 ಜನ ವಾಸ ಮಾಡ್ತೀವಿ ಸರ್ ಅಲ್ಲಿ. ನಾವು ಯಾವುದೇ ಒಂದಲ್ಲಿ ಅಭಿವೃದ್ಧಿ ಆಗಿಲ್ಲ ಸರ್ ಅದು. ಅಂದ್ರೆ ಈಗ ನೀವು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರೂ ಕೂಡ ನಿಮ್ಮ ಗಮನಕ್ಕೆ ಅದು ಬಂದಿಲ್ಲ. ಸುಮಾರು ಎಷ್ಟು 50 ಲಕ್ಷ ಅನುದಾನದಲ್ಲಿ ಇದು ಆಗಿರ್ತಕ್ಕಂಥದ್ದು ಅಲ್ಲ ಸರ್ ಕೆಲಸ? 50 ಲಕ್ಷ. ಈಗ ನೋಡಿ, ಇದು ರಾಜ್ಯ ಸರ್ಕಾರದಿಂದ ಸುಮಾರು 50,000 ಇಷ್ಟು ಅಮೌಂಟು, ಮತ್ತು ಇದು ಕೇಂದ್ರ ಸರ್ಕಾರದಿಂದ 22,050 ಟೋಟ್ಲಿ ಏನಂದರೆ 50 ಲಕ್ಷ. ಇವಾಗ ವೀಕ್ಷಕರೇ ನೀವು ಕೇಳಬಹುದು, ಈಗ ಸ್ವತಃ ಈಗೇನು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಗಲಗ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೊಲ್ಲರ ದೊಡ್ಡಿ ಅಂತಕ್ಕಂಥದ್ದು ಏನು ಒಂದು ಏರಿಯಾ ಇದೆಯಲ್ಲ, ಅಲ್ಲಿ ಸುಮಾರು ಕುಟುಂಬಗಳು ವಾಸ ಮಾಡ್ತಕ್ಕಂಥದ್ದು, ಬಡತನದಲ್ಲಿರ್ತಕ್ಕಂಥವ್ರು, ಅಷ್ಟೊಂದು ಅಕ್ಷರಸ್ಥರ ಅಲ್ಲದೆ ಇರ್ತಕ್ಕಂಥವ್ರು ಇರೋದ್ರಿಂದ ಸ್ವತಃ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೇ ಬರದೇನೆ ಅಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಆಗಿರ್ತಕ್ಕಂಥದ್ದು ಫಲಕವನ್ನು ಅಳವಡಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೂ ಕೂಡ ಅಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ಮಾತನ್ನು, ಅಂದರೆ ಉಡಾಫೆ ಆಗಿರ್ತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನು ಇದೆಯಲ್ಲ, ಇಲ್ಲಿ ಜಿಲ್ಲಾ ಪಂಚಾಯತ್ CEO ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರು ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರಿಗಳ ಮುಂದೇನು ಕ್ರಮ ಜರುಗಿಸ್ತಾರೆ ಕಾದು ನೋಡೋಣ.